ಈ ಜಾಯಿಂಟ್ ಪೇನನ್ನು ಆಯುರ್ವೇದದಲ್ಲಿ ಸಂಧಿವಾತ ಅಂತ ಹೇಳ್ತಾರೆ. ಸಂಧಿ ಅಂತಂದರೆ 2 ಅಥವಾ 3ಕ್ಕಿಂತ ಹೆಚ್ಚಿನ ಮೂಳೆಗಳು ಸೇರೋ ಜಾಗನ ಸಂಧಿ ಅಂತ ಹೇಳ್ತೀವಿ. ಸೊ ನಾವು ತಿಂದಂಥ ಆಹಾರ ಅಥವಾ ಲೈಫ್ ಸ್ಟೈಲ್ನಿಂದ ಏನಾದರೂ ವ್ಯತ್ಯಾಸ ಆಗಿ ನಮ್ಮ ದೇಹದಲ್ಲಿ ವಾತದ ಅಂಶ ಜಾಸ್ತಿ ಆದಾಗ ಈ ವಾತ ಏನಿದೆ ಅದು ಸಂಧಿಗಳ ಮೇಲೆ ಎಫೆಕ್ಟ್ ಆಗಿ ಆಗುವಂಥ ಕಾಯಿಲೆನೇ ಸಂಧಿವಾತ ಅಂತ ಹೇಳ್ತೀವಿ. ಯಾಕಿದು ಸಂಧಿವಾತ? ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ಎಲ್ಲರೂ ಅಷ್ಟೇ ಬೆನ್ನು ನೋವು ಅಥವಾ ಕಾಲು ನೋವು ಅನ್ನೋದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಯಾಕೆ ಅಂತಂದರೆ ಇದಕ್ಕೆ ಇನ್ನೊಂದು ಹೆಸರು ಕೂಡ ವೇರ್ ಆ್ಯಂಡ್ ಟೇರ್ ಡಿಸೀಸ್ ಅಂತ ಹೇಳ್ತೀವಿ. ಯಾಕೆ ಅಂದರೆ ಕುತ್ಕೊಳ್ಳೋದ್ರಿಂದ ಹಿಡಿದು ನಿಂತ್ಕೊಳ್ಳೋದು, ಓಡಾಡೋದು, ರನ್ನಿಂಗ್ ಇರ್ಬೋದು, ಯಾವುದೇ ಥರದ ಕೆಲಸ ಮಾಡಬೇಕು ಅಂದರೆ ನಾವು ಎಲ್ಲ ಥರದ ಜಾಯಿಂಟ್ಗಳನ್ನು ಯೂಸ್ ಮಾಡ್ತಾನೆ ಇರ್ತೀವಿ. ಸೊ ದಿನದಲ್ಲಿ ನಾವು ಆ್ಯಕ್ಟಿವ್ ಇದ್ದಾಗ ಬೆಳಿಗ್ಗೆಯಿಂದ ರಾತ್ರಿ ಆಗೋವರೆಗೂ ಯೂಸ್ ಮಾಡ್ತಾ ಇರ್ತಕ್ಕಂಥ ಒಂದು ಪಾರ್ಟ್ ಅಂತಲೇ ಹೇಳ್ಬೋದು ಇದನ್ನು. ಹೀಗೆ ಮಾಡ್ತಾ ಇರಬೇಕಾದ್ರೆ ಇದಕ್ಕೆ ನಾವು ಮೇಂಟೈನ್ಗೆ ಅಂತ ಏನಾದರೂ ಮಾಡ್ತೇವಾ? ಇಲ್ಲ, ಏನು ಮಾಡೋದೇ ಇಲ್ಲ. ಸೊ ದಿನಪೂರ್ತಿ ಆ್ಯಕ್ಟಿವ್ ಆಗಿರ್ತೀವಿ, ರಾತ್ರಿ ಬರ್ತೀವಿ, ಮಲಗ್ತೀವಿ. ಅದಕ್ಕೆ ನಮ್ಮ ಆಯುರ್ವೇದದಲ್ಲಿ ಹೇಳ್ತಾ ಇದ್ರು, ಸ್ನಾನಕ್ಕಿಂತ ಮುಂಚೆ ಅಭ್ಯಂಗ ಮಾಡಬೇಕು ಅಂತ ಹೇಳಿ. ಅಂತಂದರೆ ಎಣ್ಣೆಯನ್ನು ಅಪ್ಲಿಕೇಶನ್ ಮಾಡುವಂಥದ್ದು. ಸೊ ದಿನ ಎಣ್ಣೆ ಅಪ್ಲಿಕೇಶನ್ ಮಾಡೋದ್ರಿಂದ ಈ ಜಾಯಿಂಟ್ ವೇರ್ ಆ್ಯಂಡ್ ಟೇರ್ ಡಿಸೀಸ್ ಏನಿದೆ ಅದನ್ನು ನಾವು ತಡಿಬೋದು. ಹಾಗೆ ಸಂಧಿಗಳಿಗೆ ಶಕ್ತಿಯನ್ನು ಸಮೇತ ಕೊಡ್ಬೋದು. ಒಂದು ವೇಳೆ ಈಗ ದಿನ ಮಾಡೋಕ್ಕಾಗಲ್ಲ, ಏನು ಮಾಡಬೇಕು ಅಂತಂದರೆ ಸಿಂಪಲ್ಲಾಗಿ ಅಟ್ಲೀಸ್ಟ್ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಆದ್ರೂ ಸ್ವಲ್ಪ ಎಳ್ಳೆಣ್ಣೆನ ಬೆಚ್ಚಗೆ ಮಾಡಿ ನಮ್ಮ ಮೈಗೆ ಹಚ್ಕೊಂಡು ಮಲಗಿ ನೆಕ್ಸ್ಟ್ ದಿನ ಸ್ನಾನ ಮಾಡ್ಬೋದು. ಇಲ್ಲ ವೀಕ್ ಡೇಸಲ್ಲಿ ನಾನು ಫ್ರೀ ಇರ್ತೀನಿ, ವೀಕೆಂಡಲ್ಲಿ ಫ್ರೀ ಇರ್ತೀನಿ ಅಂತ ಹೇಳೋದಾದರೆ ಸೊ ಶನಿವಾರ ಅಥವಾ ಭಾನುವಾರ ಆದರೂ ಅಟ್ಲೀಸ್ಟ್ ವಾರದಲ್ಲಿ 1-2 ಸಲ ಆದ್ರೂ ನಮ್ಮ ದೇಹಕ್ಕೆ ಅಭ್ಯಂಗ ಅಂತಂದರೆ ಎಣ್ಣೆನ ಅಪ್ಲೈ ಮಾಡಿ ನಂತರ ಸ್ನಾನ ಮಾಡುವಂಥದ್ದು ಒಂದು ಪದ್ಧತಿನ ನಾವು ರೂಢಿ ಮಾಡ್ಕೊಳ್ಬೇಕು. ಸೊ ಹಾಗೆ ಮಾಡ್ಕೊಳ್ತಾ ಇದ್ರೆ ಈ ಸಂಧಿವಾತ ಏನಿದೆ ಅದು ಕಡಿಮೆ ಆಗುತ್ತೆ. ಹಾಗೆ ಇನ್ನೊಂದು ತಪ್ಪೇನು ಮಾಡ್ತೀವಿ ಅಂತಂದರೆ ಈ ವಾತದ ಅಂಶ ಜಾಸ್ತಿ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ನಾವು ಸೇವನೆ ಮಾಡುವಂಥದ್ದು. ಎಷ್ಟೋ ಸಲ ಈ ಆಲೂಗಡ್ಡೆ ತಿಂತೀವಿ. ಈಗ ನೋಡಿ, ಯಾವುದೇ ಒಂದು ವೆಸ್ಟರ್ನ್ ಕಾನ್ಸೆಪ್ಟ್ ಫುಡ್ ಇರ್ಬೋದು, ಅದರಲ್ಲಿ ಸ್ಮ್ಯಾಶ್ಡ್ ಪೊಟ್ಯಾಟೊ ಇರುತ್ತೆ, ಇಲ್ಲ ಮಕ್ಕಳಿಗೆ ಇಷ್ಟ ಆಗುವಂಥದ್ದು ಫ್ರೆಂಚ್ ಫ್ರೈಸ್ ಇರ್ಬೋದು. ಈ ಥರದ್ದು ಆಲೂಗಡ್ಡೆಯಿಂದ ಮಾಡಿದಂಥ ಪದಾರ್ಥ ಆಗಿರ್ಬೋದು, ಅಥವಾ ಓಟ್ಸ್ ಇರ್ಬೋದು, ಮಿಲ್ಲೆಟ್ಸ್ ಇರ್ಬೋದು, ಹಾಗೆ ಕೆಲವೊಂದು ಈಗ ಗ್ರೀನ್ ಬೀನ್ಸ್ ಅಂತ ಬರುತ್ತೆ, ಹಸಿ ಬಟಾಣಿ ಇರ್ಬೋದು, ಇವೆಲ್ಲವೂ ವಾತವನ್ನು ಜಾಸ್ತಿ ಮಾಡುತ್ತೆ. ಸೊ ಆಲ್ರೆಡಿ ನಾವು ಸಂಧಿವಾತದಿಂದ ಬಳಲ್ತಾ ಇದ್ದು ಇಂತಹ ಆಹಾರ ಪದಾರ್ಥಗಳನ್ನು ನಾವು ಜಾಸ್ತಿಯಾಗಿ ಸೇವನೆ ಮಾಡಿದಾಗ ಜಾಯಿಂಟಲ್ಲಿ ನೋವುಗಳು ಜಾಸ್ತಿ ಆಗುತ್ತೆ. ಸೊ ಮೆಡಿಸಿನ್ ತಗೊಳ್ತಾ ಇರ್ತೀವಿ, ಹೇಳ್ತೀವಿ ಮೆಡಿಸಿನ್ ತಗೊಳ್ತಾ ಇದ್ದೀವಿ, ಆದರೆ ನನಗೆ ಯಾವ ಜಾಯಿಂಟ್ ನೋವು ಕಡಿಮೆನೇ ಆಗ್ತಿಲ್ಲ. ಯಾಕೆ ಅಂತ ಗೊತ್ತಾಗ್ತಿಲ್ಲ ಅಂತಂದರೆ ಇದು ರೀಸನ್ ಇರುತ್ತೆ. ಒಂದು ಡಯಟ್, ಹಾಗೆ ಇನ್ನೊಂದು ಲೈಫ್ ಸ್ಟೈಲ್ ಚೇಂಜಸ್ನ ನಾವು ಮಾಡ್ಕೊಳ್ಬೇಕಾಗತ್ತೆ. ಹೀಗೆ ಡಯಟ್ ಚೇಂಜಸ್ ಅಂತ ಬಂದಾಗ ಇವತ್ತು ನಾವೀಗ ಒಂದು ರುಚಿಕರವಾದಂಥ ಆಹಾರ ಪದಾರ್ಥನ ತೋರಿಸ್ಕೊಡ್ತಾ ಇದ್ದೀವಿ. ಮೆಂತ್ಯ ಸೊಪ್ಪಿನ ಪಲ್ಯ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿನಲ್ಲಿ ಮೊದಲನೇದಾಗಿ ಮೆಂತ್ಯ ಸೊಪ್ಪು, 1 ರಾತ್ರಿ ನೆನೆಸಿರುವಂತಹ 1 ಚಮಚ ತೊಗರಿ ಬೇಳೆ, ಎಣ್ಣೆ, 1 ಕಪ್ ತೆಂಗಿನ ತುರಿ, 1 ಕಪ್ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಜೀರಿಗೆ, ಸೈಂಧವ ಲವಣ. ಇದರ ಪಲ್ಯ ಈಗ ಮಾಡೋಣ. ಇದಕ್ಕೆ ಬೇಕಾಗಿರುವಂಥದ್ದು ಮೊದಲನೇದಾಗಿ ಒಂದು ಸ್ವಲ್ಪ ಒಗ್ಗರಣೆ ಹಾಕೋಣ. ಈ ಒಗ್ಗರಣೆಗೆ ಎಣ್ಣೆನಲ್ಲಿ ಸಾಸಿವೆ ಮತ್ತು ಜೀರಿಗೆನ ಹಾಕೋತೀನಿ. ಯಾಕಂದರೆ ಜೀರಿಗೆ ನಮಗೆ ಜೀರ್ಣಕ್ರಿಯೆನ ಸರಿ ಮಾಡಿ ಅಬ್ಸಾರ್ಪ್ಷನ್, ಇವಾಗ ಮೆಂತ್ಯ ಸೊಪ್ಪಲ್ಲಿರುವಂಥ ಅಂಶನ ಅಬ್ಸಾರ್ಬ್ ಆಗೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಸೊ ಈ ಸಾಸಿವೆ ಜೀರಿಗೆ ಸ್ವಲ್ಪ ಸಿಡಿತಾ ಇದ್ದಂಗೆ ಕರಿಬೇವು ಮತ್ತು ಈರುಳ್ಳಿ ಇದನ್ನು ಹಾಕಿ ನಂತರ ಈ ತೊಗರಿ ಬೇಳೆ 1 ಚಮಚ ಅಷ್ಟು ತೊಗರಿ ಬೇಳೆನ ರಾತ್ರಿಲೇ ನೆನೆಸಿಟ್ಟಿದೆ. ಆ ನೆನೆಸಿರೋವಂಥದ್ದನ್ನು ಒಗ್ಗರಣೆಯಲ್ಲಿ ನಾವು ಬೇಯಿಸ್ಕೋಬೇಕು. ಬೇಳೆ ಅತಿ ಹೆಚ್ಚಾಗಿ ಉಪಯೋಗಿಸಿದಾಗ ನೋವು ಜಾಸ್ತಿ ಆಗುತ್ತೆ, ಆದರೆ ಪ್ರೋಟೀನ್ ಅಂಶ ಕೂಡ ದೇಹಕ್ಕೆ ಬೇಕು. ಹಾಗಾಗಿ ಅತಿ ಹೆಚ್ಚು ಉಪಯೋಗಿಸ್ತಲೇ ಸ್ವಲ್ಪ ಮಾತ್ರ ತಗೊಂಡಾಗ, ಅದರ ಜೊತೆ ಈ ಮೆಂತ್ಯ ಸೊಪ್ಪು, ಎಣ್ಣೆ, ಜೀರಿಗೆ ಎಲ್ಲ ಮಿಕ್ಸ್ ಮಾಡಿ ತಗೊಂಡಾಗ ನೋವು ಅಂದರೆ ವಾತ ಜಾಸ್ತಿನೂ ಮಾಡ್ದಲೆ ಜೊತೆಗೆ ನಮಗೆ ಬೇಕಾಗಿರುವಂಥ ದೇಹಕ್ಕೆ ಬೇಕಾಗಿರುವಷ್ಟು ಪ್ರೋಟೀನ್ ಅಂಶನ ನೀಡೋದಕ್ಕೆ ಕೂಡ ಸಹಾಯ ಮಾಡುತ್ತೆ ಈ ತೊಗರಿಬೇಳೆ. ಮೊನ್ನೆ ಒಬ್ಬರು ಕೆನಡಾಯಿಂದ ಫೋನ್ ಮಾಡಿದರು ಆನ್ಲೈನ್ ಕನ್ಸಲ್ಟೇಷನ್ಗೆ. ಅವ್ರು ಕೇಳಿದ ಪ್ರಶ್ನೆ ಏನು ಅಂದರೆ, ಮೇಡಮ್ ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ಸೊ ಪ್ರೋಟೀನ್ಗೆ ಯಾವುದು ಆಪ್ಷನ್ಸ್ ಇದೆ ಅಂತ ಕೇಳಿದರು. ಸೊ ಈ ಪ್ರೋಟೀನು ಅಂತ ಅಂದ ತಕ್ಷಣ, ಈಗ ವೆಜಿಟೇರಿಯನ್ ಆದ ತಕ್ಷಣ ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಚಿಕನ್ ತಿನ್ನಲ್ಲ ಅಥವಾ ಎಗ್ ತಿನ್ನಲ್ಲ ಅಥವಾ ನಾನು ವೀಗನ್ ಅಂಥೇಳಿ ಚೀಸು ತಿನ್ನಲ್ಲ, ಹಾಲು ಕುಡಿಯೋದಿಲ್ಲ, ಸೊ ನನಗೆ ಪ್ರೋಟೀನ್ ಅಂಶ ಇಲ್ಲ, ಏನು ಮಾಡಲಿ ಅಂತ ಎಷ್ಟೋ ಜನ ವೆಜಿಟೇರಿಯನ್ ತುಂಬ ಹೆದರ್ಕೊಳ್ತಾರೆ. ಸೊ ನಾವು
ನಮ್ಮ ಆಹಾರ ಪದ್ಧತಿನಲ್ಲಿ ಯೂಸ್ ಮಾಡುವಂಥ ತೂರ್ ದಾಲ್ ಇರ್ಬೋದು, ಮೂಂಗ್ ದಾಲ್ ಇರ್ಬೋದು, ಇವನ್ ಉರದ್ ದಾಲ್ ಇರ್ಬೋದು, ಅಥವಾ ಕಾಳುಗಳಿರ್ಬೋದು, ಈ ಎಲ್ಲ ಕಾಳುಗಳಲ್ಲೂ ಯಥೇಚ್ಛವಾದಂಥ ಪ್ರೋಟೀನ್ ಅಂಶ ಇರುತ್ತೆ. ಹಾಗಾಗಿ ನೀವು ಪ್ಯೂರ್ ವೆಜಿಟೇರಿಯನ್ ಆದರೂ ಸಮೇತ ಯಾವುದೇ ಪ್ರೋಟೀನ್ ಅಂಶ ನಿಮಗೆ ಕೊರತೆ ಆಗೋದಿಲ್ಲ. ಈಗ ಡಾಕ್ಟರ್ ಅರ್ಚನಾ ಅವ್ರು ಹೇಳಿದಾಗೆ 1 ಚಮಚದಷ್ಟೇ ನೆನೆಸಿಟ್ಕೊಂಡಿರೋದು, ಅಷ್ಟು ನೆನೆಸಿಟ್ಕೊಂಡ್ರೂ ಸಾಕು, ನಿಮಗೆ ದಿನಕ್ಕೆ ಬೇಕಾಗಿರೋ ಅಷ್ಟು ಪ್ರೋಟೀನ್ ಅಂಶ ನಿಮ್ಮ ದೇಹಕ್ಕೆ ಇದರಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಈ ಸಾಸಿವೆ ಸಿಡಿತಾ ಇರುವಾಗ ಕರಿಬೇವು ಸ್ವಲ್ಪ, ಜೊತೆಗೆ ಈರುಳ್ಳಿ 1 ಕಪ್ ಅಷ್ಟು. ಸೊ ಈರುಳ್ಳಿ ಬೇಯ್ತಾ ಇದ್ದ ಹಾಗೇನೆ ನೆನೆಸಿರೋ ತೊಗರಿ ಬೇಳೆನ ಹಾಕೋಣ. ಈಗ ಈ ಬೇಳೆ ಬೇಯೋದಕ್ಕೆ ಒಂದು 2-3 ನಿಮಿಷ ಬೇಕು. ಅಷ್ಟರಲ್ಲಿ ಈ ರುಬ್ಬೋದನ್ನು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಹಾಕೋದಕ್ಕೋಸ್ಕರ ಈ ರುಬ್ಬೋದಕ್ಕೆ ಬೇಕಾಗಿರೋಂಥದ್ರಲ್ಲಿ ಈಗ ಮಿಕ್ಸಿ ಜಾರಲ್ಲಿ ಮೊದಲನೇದಾಗಿ ತೆಂಗಿನಕಾಯಿ ತುರಿ, ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿಯ ಪೇಸ್ಟು, ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಕರಿಬೇವನ್ನು ಈಗಾಗಲೇ ಇಲ್ಲಿ ಒಗ್ಗರಣೆಗೆ ಹಾಕಿದ್ದೀವಿ. ಒಂದು 4-5 ಎಲೆ ಅಷ್ಟು ಕರಿಬೇವನ್ನು ಕೂಡ ಇದಕ್ಕೂ ಸೇರಿಸ್ಕೊಳ್ಳೋಣ. ಈಗ ಇಲ್ಲಿ ತೊಗರಿ ಬೇಳೆ ಬೆಂದಿದೆ, ಇದಕ್ಕೆ ಮೆಂತ್ಯ ಸೊಪ್ಪನ್ನು ಸೇರಿಸ್ತೀನಿ. ನೋಡೋದಕ್ಕೆ ಇಷ್ಟೊಂದು ಮೆಂತ್ಯ ಸೊಪ್ಪು ಅನಿಸಿದ್ರು ಕೂಡ ಬೇಯ್ತಾ ಇದ್ದಂಗೆ ಸ್ವಲ್ಪನೇ ಆಗುತ್ತೆ ಇದು. ಈ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರುತ್ತೆ. ಈ ಒಗ್ಗರಣೆನಲ್ಲಿ ಒಂದು 2-3 ನಿಮಿಷ ನಾವು ಈ ರೀತಿ ಬಾಡಿಸ್ಕೊಳ್ಳೋದ್ರಿಂದ ಆ ಕಹಿ ಅಂಶನ ಕೂಡ ನಾವು ತೆಗಿಬೋದು. ಇನ್ನು ಉಪ್ಪನ್ನ ಈಗಾಗಲೇ ರುಬ್ಬೋದಕ್ಕೆ ಹಾಕಿದ್ದೀವಿ. ಸೊ ಹಾಗಾಗಿ ಮತ್ತೆ ಇಲ್ಲಿ ಉಪ್ಪನ್ನ ಹಾಕೋ ಅವಶ್ಯಕತೆ ಇಲ್ಲ. ಈಗ ಇದನ್ನು ರುಬ್ಕೊಳ್ಳೋಣ. ಸ್ವಲ್ಪ ನೀರನ್ನು ಸೇರಿಸಿ ರುಬ್ಬೋಣ. ಚಟ್ನಿಯ ಹದಕ್ಕೆ ರುಬ್ಬಿರೋ ಅಂಥ ಇದನ್ನು ಈಗ ನಾವು ಈ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ಬಹಳಷ್ಟು ಮಂದಿ ಕ್ಲಿನಿಕ್ಗೆ ಬಂದಾಗ ಕೇಳುವಂತಹ ಒಂದು ಕಾಮನ್ ಪ್ರಶ್ನೆ ಏನು ಅಂತಂದರೆ, ಕ್ಯಾಲ್ಶಿಯಂ ಸಪ್ಲಿಮೆಂಟಿಗೆ ನಾನು ಏನು ತಗೊಳ್ಬೋದು ಅಂತ. ಸೊ ನೀವು ಸಪ್ಲಿಮೆಂಟ್ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಮೊದಲು ಏನು ಮಾಡಿ ಅಂದರೆ, ನಿಮ್ಮ ದೇಹದಲ್ಲಿ ಅದು ಡಿಫಿಷಿಯನ್ಸಿ ಆಗದೆ ಇರೋ ಹಾಗೆ ಹೇಗೆ ತಡಿಬೋದು ಅನ್ನೋದನ್ನು ನಾವು ಮೊದಲಾಗಿ ಯೋಚನೆ ಮಾಡಬೇಕಾಗತ್ತೆ. ಈಗಾಗಲೇ ತೋರಿಸ್ಕೊಂಡ ಬೆಳ್ಳುಳ್ಳಿ ಹಾಲಿರ್ಬೋದು, ಅಥವಾ ಈ ಮೆಂತ್ಯ ಪಲ್ಯ ಇರ್ಬೋದು, ಹಾಗೆ ಇನ್ನೂ ಕೆಲವೊಂದು ರೆಸಿಪಿಗಳನ್ನು ನಾವು ಈ ಆಯುರ್ವೇದ ಅಡುಗೆನಲ್ಲಿ ತೋರಿಸ್ಕೊಡ್ತೇವೆ. ಸೊ ಇದನ್ನು ನೀವು ಉಪಯೋಗಿಸಿ ದಿನನಿತ್ಯ ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಖಂಡಿತ ಈ ಯಾವುದೇ ತರಹದ ಮೈಕ್ರೋನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಬರದೇ ಇರೋ ಹಾಗೆ ನೀವು ತಡಿಬೋದು. ಖಂಡಿತವಾಗ್ಲೂ. ಯಾಕಂದರೆ ಕ್ಯಾಲ್ಶಿಯಂ ಸಪ್ಲಿಮೆಂಟ್ ತಗೊಂಡು ಸಾಕಷ್ಟು ಜನಕ್ಕೆ ಕ್ಯಾಲ್ಶಿಯಂ ಸ್ಟೋನ್ಸು ಮತ್ತು ಯೂರಿಕ್ ಆ್ಯಸಿಡ್ ಲೆವೆಲ್ ಹೆಚ್ಚಾಗಿರೋಂಥ ತೊಂದರೆಗಳು ಕೂಡ ಉಂಟಾಗಿದೆ. ಸೊ ಈ ಆಹಾರದಲ್ಲಿರೋ ಕ್ಯಾಲ್ಶಿಯಂ ನೀವು ತಗೊಂಡಾಗ ಇಂಟೆಸ್ಟೈನ್ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಬೇಡದಲ್ಲೇ ಇರೋದನ್ನು ನಮ್ಮ ಯೂರಿನ್ ಅಥವಾ ಮೋಷನ್ಸ್ ಮುಖಾಂತರ ಅದನ್ನು ಆಚೆ ಹಾಕ್ತಾ ಹೋಗುತ್ತೆ. ಸೊ ಅದರಲ್ಲಿ ಒಂದು ಈ ಮೆಂತ್ಯ ಸೊಪ್ಪಿನ ಪಲ್ಯ. ಇದನ್ನು ಅನ್ನದ ಜೊತೆ ಆದರೂ ತಿನ್ಬೋದು, ಅಥವಾ ಚಪಾತಿ ಇಲ್ಲ ದೋಸೆ, ಈ ರೀತಿ ಯಾವುದ್ರ ಜೊತೆ ಆದರೂ ಕೂಡ ನಾವು ತಿನ್ಬೋದು. ಹಾಗೆ ತಿಂತೀವಿ ಅಂದರೂ ಕೂಡ ತುಂಬಾ ರುಚಿಯಾಗಿರುತ್ತೆ. ದೇಹಕ್ಕೆ ಬೇಕಾಗಿರುವಷ್ಟು ಪ್ರೋಟೀನು ಜೊತೆಗೆ ದೇಹ ಅಬ್ಸರ್ವ್ ಮಾಡೋಕ್ಕೆ ಬೇಕಾಗಿರುವಷ್ಟು ಕ್ಯಾಲ್ಶಿಯಮು, ಇದರ ಜೊತೆಗೆ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಮಾಡಿ, ಡಯಾಬಿಟಿಕ್ ಪ್ರತಿಯೊಂದಕ್ಕೂ ಸಹಾಯ ಮಾಡಿ, ಕೀಲು ನೋವುಗಳಿಗೆ ಕೂಡ ಕಡಿಮೆ ಮಾಡುವಂಥ ಶಕ್ತಿ ಈ ಪಲ್ಯಕ್ಕೆ ಇದೆ.